ವೇದಾಂತವು ಬೌದ್ಧ ಮತವು ಅಂತಿದೆ. ಬೌದ್ಧ ಮತ ನಮ್ಮಲ್ಲೇನ ಹುಟ್ಟಿಕೊಂಡಿದ್ದರೂ ಕೂಡ ಅನೇಕ ರಾಷ್ಟ್ರಗಳಲ್ಲಿ ಪ್ರಚಲಿತವಾಗಿ ಬೆಳಕೊಂಡು ಬಂದಿರ್ತವೆ. ನಮ್ಮಲ್ಲೇ ಹುಟ್ಟಿದಂಥ ಈ ಬೌದ್ಧ ಮತ ನಮ್ಮ ಸನಾತನ ಧರ್ಮದೊಳಗನ ಮುಂದೆ ಕೆಲವೊಂದು ಕಾಲದ ನಂತರ ಈ ಸನಾತನ ಧರ್ಮದೊಳಗನ ಪರ್ಯವಸನ ಹಾಕೊಂಡು ಬಿಟ್ಟಿದೆ. ಅಷ್ಟು ಇರಲಿಲ್ಲ. ಈಗ ಮತ್ತೆ ಇತ್ತಿತ್ತಲಾಗಿ ಕೆಲವೊಂದು ಸಂಘದವರು ಅದನ್ನು ಪ್ರಬಲವಾಗಿ ಬೆಳೆಸಿಕೊಂಡು ಬರ್ಲಿಕ್ಕತ್ತಾರೆ. ಈಗ ಮತ್ತದು ತನ್ನ ತವರಿಗೆ ಬಂದೈತಿ ಅನ್ನುವಂತ ಮಾತು ಈಗ ನಾವು ಸ್ಮರಣಾರ್ಥವಾಗಿ ನೆನೆಸ್ಕೋಬಹುದು. ಆದರೆ ಬೌದ್ಧ ಮತ ಬುದ್ಧ ಇದ್ದಾಗ 4 ಮತ್ತು 5ನೇ ಶತಮಾನ ಅಂತ ಕರೀತಾರ. ಅವಾಗ ಅತ್ಯಂತ ಪ್ರಚಲಿತವಾಗಲಿಕ್ಕೆ ಕಾರಣ ಏನು, ಅದರ ಬಗ್ಗೆ ಒಂದು ಸ್ವಲ್ಪ ಟೀಕ ಟಿಪ್ಪಣಿಗಳನ್ನ ಇಲ್ಲಿ ಕೊಟ್ಟಾರ. ಅದು ನಮ್ಮ ದೇಶದೊಳಗನ ಉತ್ಪತ್ತಿಯಾಗಿರೋದ್ರಿಂದ. ಆದ್ರೆ ಸನಾತನ ಧರ್ಮಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ. ಋಷಿ ಮುನಿಯಾದಿಗಳ ಕಾಲದಿಂದ ಬಂದಿರುವಂತ, ಅವರು ವೇದ ಒಪ್ಪುವುದಿಲ್ಲ, ಉಪನಿಷತ್ತು ಒಪ್ಪುವುದಿಲ್ಲ, ಪರಮಾತ್ಮನನ್ನು ಒಪ್ಪುವುದಿಲ್ಲ, ಆತ್ಮನೂ ಒಪ್ಪುವುದಿಲ್ಲ. ಆದರೂ ಅಷ್ಟೊಂದು ಪ್ರಚಾರ ಹಂತದೊಳಗೆ ಬೆಳ್ಕೊಂಡು ಬಂದ್ಬಿಟ್ಟಿರ್ತವೆ. ನೋಡೋಣ ಈಗ ಅವ ಹೇಗಿತ್ತು ಅಂತ ನೋಡೋಣ. ಬೌದ್ಧ ಧರ್ಮಕ್ಕೆ ಭರತ ಖಂಡದಲ್ಲಿ ಸ್ವಾಗತ. ಈಗ ಮತ್ತದಕ್ಕೆ ನಾವು ಸ್ವಾಗತವನ್ನ ಕೋರಿ ಮತ್ತದನ್ನ ತೋಳಿಕತ್ತೇವೆ. ಬಹಳ ಜೈನ ಆಗಲಿ ಬೌದ್ಧ ಆಗಲಿ ಮತ್ತೆ ಪ್ರಚಲಿತಗೊಳ್ಳಿಕತ್ತಾವು. ಒಂದು ಕಾಲದಾಗ ನಶಿಸಿ ಹೋಗಿದ್ದು ಮತ್ತದಕ್ಕೆ ಯಾರೋ ಪುಣ್ಯಾತ್ಮರು ಏನೇನೋ ಮಾಡಿ. ಆದ್ರೆ ಯಥಾರ್ಥವಾಗಿ ನಾವಿಲ್ಲೇ ಅನುಭವಾನುಸಾರಿಯಾಗಿ ನಾವು ಹಿಂದಿನ ಇತಿಹಾಸವನ್ನ, ಯಾವುದು ವೇದಾಂತದ ಇತಿಹಾಸವನ್ನ ಕಂಡಾಗ ಸನಾತನ ಧರ್ಮದೊಳಗೆ ಬೌದ್ಧ, ಕ್ರಿಶ್ಚಿಯನ್, ಮುಸ್ಲಿಂ, ಆಮೇಲೆ ಜೈನ, ಸಿಖ್ ಇವೆಲ್ಲ ಧರ್ಮಗಳು ಬೆಳ್ಕೊಂಡು ಬಂದಿದ್ವಲ್ಲ. ಇದಕ್ಕೆಲ್ಲ ವೈದಿಕನೇ ಕಾರಣ. ಇದಕ್ಕೆ ಮೂಲ ವೈದಿಕ ಧರ್ಮನ ಕಾರಣ. ಎಲ್ಲಾ ಧರ್ಮಗಳಿಗೇನು ಸನಾತನ ಧರ್ಮ ಮೂಲವಾಗಿ ಇಟ್ಟುಕೊಂಡಿದೆ. ಅದರ ಇತಿಹಾಸ ನೋಡಿದಾಗ ಗೊತ್ತಾಗತ್ತದ. ಈ ಒಂದು ಭಾಷೆಯನ್ನ ನೋಡ್ಬೇಕಾದಾಗ ಅದಕ್ಕೆ ಲಿಟ್ರೇಚರ್ ನೋಡ್ಬೇಕಾಗತ್ತಲ್ಲ. ಅಕ್ಷರಗಳ ಉತ್ಪತ್ತಿ ಹೇಗಾಗ್ತು, ಮೂಲ ಧಾತು ಯಾವ್ದು ಇದಕ್ಕೆ, ಈಗೆಲ್ಲ ಭಾಷೆಗಳು ಹೇಗೆ ಇರುತ್ತದೋ ಅದಕ್ಕೂ ಒಂದು ಇತಿಹಾಸ ಇರುತ್ತೆ. ಹಾಗ ಇಲ್ಲೇ ಬೌದ್ಧ ಧರ್ಮಕ್ಕೆ ಭರತ ಖಂಡದಲ್ಲಿ ಮತ್ತೆ ಸ್ವಾಗತ. ಬೌದ್ಧ ಧರ್ಮವು ಭರತ ಖಂಡದಲ್ಲಿ ಹುಟ್ಟಿ ಬೆಳೆದು ಪ್ರಪಂಚವನ್ನೆಲ್ಲ ಹರಡಿಕೊಂಡಿರುವುದು. ಈಗಿನ ಪ್ರಪಂಚದಲ್ಲಿ ಸುಮಾರು 1/3 ಜನರು ಈ ಧರ್ಮದ ಯಾವುದಾದರೊಂದು ಪಂಗಡಕ್ಕೆ ಸೇರಿದವರಾಗಿರುವರು. ಮೊದಲ ಸನಾತನ ಧರ್ಮ ಪೆಸಿಫಿಕ್ ಸಾಗರ ತನಕನೂ ಇತ್ತು ಅಂತ ಹೇಳ್ತಾರೆ. ಈಗ ಭರತ ಖಂಡದೊಳಗಷ್ಟೇ ಉಳ್ಕೊಂಡದ. ಬೌದ್ಧಿಸಮ್ ನೋಡಲ್ಲಿ ಪ್ರಪಂಚದೊಳಗ 1/3 ಬೌದ್ಧಿಸಮ್ ಇದ್ದಾರಂತೆ. ಇವು ನಮಕ್ಕಿಂತ ಜಾಸ್ತಿನಲ್ಲ, ಬಹಳ ನಾವು
ಈ ಭರತ ಖಂಡದೊಳಗ ಅಷ್ಟ ನಾವಿದೆ. ಮತ್ತೊಂದು ದೇಶದೊಳಗ ಎಲ್ಲೋ ಇಲ್ಲಿಂದ ಹೋದವರು ನೆಲೆಸಿದವರು ಮಾತ್ರ ಇಟ್ಟುಕೊಂಡಿರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅವರಷ್ಟು ಸಂಖ್ಯೆಯೊಳಗೆ ನಾವಿಲ್ಲ. ಇಲ್ಲಿ ಒಂದು ಭಾಗದಷ್ಟು, 3ರಲ್ಲಿ 1 ಭಾಗದಷ್ಟು ಜನರು ಈ ಧರ್ಮದ ಯಾವುದಾದರೊಂದು ಪಂಗಡಕ್ಕೆ ಸೇರಿದವರಾಗಿರುವರು. ಹೀಗಿದ್ದರೂ ಅದನ್ನು ತನ್ನ ತವರು ಮಣಿಯಾದ ಭರತ ಖಂಡದಲ್ಲಿ ಏತಕ್ಕೋ ಕಿಲವಾಗಿ ಇದುವರೆಗೆ ಗ್ರಂಥಗಳಲ್ಲಿ ಮಾತ್ರ ಉಳಿದುಕೊಂಡಿತ್ತು. ಈಗ ಮಹಾಬೋಧಿ ಸಂಘದವರ ಸಹಾಯದಿಂದ ಮತ್ತೆ ಭರತ ಖಂಡದಲ್ಲಿ ಒಂದು ಕಾಲೂರಿದೆ. ಈ ಸಲ ಅದಕ್ಕೆ ಪ್ರಪಂಚದ ಎಲ್ಲಾ ನಾಗರಿಕ ಜನರಂತೆ ಭರತ ಖಂಡದವರು ಆಧಾರದಿಂದ ಸ್ವಾಗತವನ್ನಿತ್ತಿದ್ದಾರೆ. ಈ ಮಹಾಬೋಧನಿಧಿ ಸಂಘದವರು ಮಹಾಶಾಸಿಗಳು. ಈ ಸಂಘದ ಮೂಲ ಸ್ಥಾನವು ಶಿವಮೊಗ್ಗ ದ್ವೀಪದಲ್ಲಿದೆ. ಇದರ ಶಾಖೆಗಳು ಕಲ್ಕತ್ತಾ, ಗಯಾ, ಮದ್ರಾಸ್, ನ್ಯೂಯಾರ್ಕ್, ಲಂಡನ್ ನಗರಗಳಲ್ಲಿರುತ್ತವೆ. ಇವರು ಸಿಂಹಳಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪತ್ರಿಕೆಗಳನ್ನು ಹೊರಡಿಸುತ್ತಾರೆ. ಪ್ರಪಂಚದ ಎಲ್ಲಾ ಭಾಗಗಳಲ್ಲಿಯೂ ಬೌದ್ಧ ಧರ್ಮದವರು, ಈ ಧರ್ಮದಲ್ಲಿ ಸಹಾನುಭೂತಿಯುಳ್ಳವರು ಸಿಕ್ಕುತ್ತಾರೆ. ಅವರು ತನು, ಮನ, ಧನ ಎಲ್ಲವನ್ನು ಈ ಧರ್ಮಕ್ಕಾಗಿ ಹಾಕುವುದಕ್ಕೆ ಸಿದ್ಧರಾಗಿರುತ್ತಾರೆಂಬುದನ್ನು ಮಾತಿನಿಂದಲೇ ಅಲ್ಲದೆ ಕಾರ್ಯದಿಂದಲೂ ತೋರಿಸಿರುತ್ತಾರೆ. ಇವರು ತುಂಬಾ ಗಟ್ಟಿಗಳು. ಇವರಲ್ಲೇ ಈ ಯಾರು ಮಹಾಬೋಧಿ ಸಂಘದವರಿದ್ದಾರೆ, ತನು ಮನೋಧನ ತಮ್ಮನ್ನ ಅರ್ಪಿಸಿಬಿಟ್ಟಿರ್ತಾರಲ್ಲಿ, ಮಾತಾಡೋಂಗೇ ಇಲ್ಲ. ಅಷ್ಟು ಶ್ರದ್ಧಾ ಈ ಬೌದ್ಧ ಧರ್ಮದ ಮೇಲೆ ಅವರಿಗೆ. ಅದಕ್ಕೆ ಇಲ್ಲಿ ತನು, ಮನ, ಧನ ಎಲ್ಲವನ್ನು ಈ ಧರ್ಮಕ್ಕೆ ಹಾಕುವುದಕ್ಕೆ ಸಿದ್ಧರಾಗಿರುತ್ತಾರೆಂಬುದನ್ನು ಬರೇ ಮಾತಿನಿಂದಲೇ ಅಲ್ಲದೆ ಕಾರ್ಯದಿಂದಲೂ ತೋರಿಸಿರುತ್ತಾರೆ. ಇದಕ್ಕೆಲ್ಲ ಬೌದ್ಧ ಧರ್ಮದ ಉದಾತ್ತ ತತ್ವಗಳೇ ಅಲ್ಲದೆ ಮಹಾಬೋಧಿ ಸಂಘದವರು ಮಾಡಿರುವ ಉದ್ಯಮಗಳು ಬಹುಮುಖ್ಯ ಕಾರಣವು. ಅಲ್ಲಿ ಮಹಾಬೋಧಿ ನಿಧಿಯವರು, ಬೋಧಿ ಸಂಘದವರು ಅನೇಕ ಉದ್ಯಮಗಳನ್ನು ಸೃಷ್ಟಿ ಮಾಡ್ಯಾರ. ಅಷ್ಟ ಅಲ್ಲ, ಹೀಗಾಗಿ ಆ ಉದ್ಯಮಗಳಲ್ಲಿ ದುಡಿಯುವವರು ಸಹಸ್ರಾರ ಸಂಖ್ಯೆಯೊಳಗಿರುತ್ತಾರಲ್ಲ. ಉದ್ಯಮಿಗಳ ಸಹಸ್ರಾರದವ. ಒಂದೊಂದು ಉದ್ಯಮಿಗೆ ಸಾವಿರಾರು ಗಟ್ಟಲೆ ಜನ ದುಡಿತಿರ್ತಾರಲ್ಲ. ಹೀಗಾಗಿ ಅದು ಆ ಸಂಘದವರು ಅವ್ರನ್ನ ಹಿಡ್ಕೊಂಡು ಪ್ರಚಾರ ಮಾಡ್ತಾರ. ಬಹಳ ಮಹಾಸಾಹಸಿಗಳು. ಈ ಸಂಘದ ಸೇವಾ ಕಾರ್ಯವನ್ನು ಮಾಡುವವರಲ್ಲಿ ಪೂಜ್ಯ ಅನಾಗರಿಕ ಧರ್ಮಪಾಲನೆಂಬಾತನು ಸೂತ್ರಧಾರಿ ಎನ್ನಬಹುದು. ಅವನ ಹೆಸರಿಯಂಗದ ಅನಾಗರಿಕ ಧರ್ಮಪಾಲನೆಂಬಾತನು ಸೂತ್ರಧಾರಿ ಎನ್ನಬಹುದು. ಈತನು ಶಿವಮೊಗ್ಗ ದ್ವೀಪದ ಒಬ್ಬ ಐಶ್ವರ್ಯವಂತನಾದ ವರ್ತಕನ ಮಗನು. ಈತನು ಇಂಡಿಯಾದ ಬುದ್ಧಗಯೆಗೆ ಬಂದಂದಿನಿಂದಲೂ, ಇಂಡಿಯಾದೊಳಗಿರುವಂತಹ ಈ ಬುದ್ಧಗೆ ಬಂದ ಮೇಲೆ ಬೌದ್ಧ ಧರ್ಮವನ್ನು ಅದರ ಮಾತೃಸ್ಥಾನವಾದ ಭರತ ಖಂಡಕ್ಕೆ ತಂದು ಅದನ್ನು ಇಲ್ಲಿಯೇ ಜನರಲ್ಲಿ ಪ್ರಸಾರ ಮಾಡಬೇಕೆಂದು ಸಂಕಲ್ಪ ಮಾಡಿ ಅದರ ಪ್ರಯತ್ನವನ್ನೇ ಈಗಲೂ ನಡೆಸುತ್ತಿದ್ದಾನೆ. ಈ ಸದ್ಯ ಆತನ ಸಹಾಯದಿಂದಲೇ ಇಂಡಿಯಾ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಬೌದ್ಧ ಧರ್ಮ ಶಾಲೆಗಳು, ಪಾಠಶಾಲೆಗಳು, ವಿಹಾರಗಳು ಏರ್ಪಟ್ಟಿವೆ. ಆತನ ಸಹಾಯದಿಂದಲೇ ಈಗ ಕಾಶಿಯ ಬಳಿ ಇರುವ ಸಾರನಾಥವೆಂಬ ಸ್ಥಳದಲ್ಲಿ ಮೂಲ ಗಂಧ ಕುಠಿ ವಿಹಾರವೆಂಬ ಒಂದು ಮಹಾವಿಹಾರವು ಸ್ಥಾಪಿತವಾಯಿತು. ಸಾರನಾಥ್ ಅದನ್ನು ನೋಡ್ಬೇಕಲ್ಲಿ. ನಾವು ಮೊನ್ನೆ ಹೋದಾಗ ನೋಡಿದ್ವಿ. 15-20 ಕಿಲೋಮೀಟರ್ ಆಗ್ತದೆ ಕಾಶಿಯಿಂದ ಸಾರನಾಥ್. ಭವ್ಯವಾದ ಮಂದಿರಗಳನ್ನು ಕಟ್ಟಾರ. ಅವರೇನಿಲ್ಲ ಸಾಮಾನ್ಯ ಮಂದಿರ ಇಲ್ಲ. ಅಲ್ಲಿ ಬುದ್ಧನ ಮೂರ್ತಿ ಅದ. ನೋಡ್ಬೇಕಲ್ಲಿ. ಆ ಕಾಲದಲ್ಲಿ ನೆರೆದಿದ್ದ ಪ್ರಪಂಚದ ನಾನಾ ಭಾಗಗಳ ಬೌದ್ಧ ಧರ್ಮೀಯರು ಮತ್ತು ಬೌದ್ಧ ಧರ್ಮ ಸಹಾನುಭೂತಿಗಳು, ಉಪನ್ಯಾಸಗಳು
ಅಭಿಮಾನಿಗಳಿಗೂ ಕಳುಹಿಸಿದ ಆ ಸಂದೇಶಗಳು ಬೌದ್ಧ ಧರ್ಮದ ಮಹಿಮೆಯನ್ನು, ಆ ಧರ್ಮದ ಪ್ರಸಾರಕ್ಕಾಗಿ ಬೋಧಿ ಸಂಘದವರು ಮುಖ್ಯವಾಗಿ ಪೂಜ್ಯ ಅನಾಗರಿಕ ಧರ್ಮಪಾಲನು ಪಟ್ಟಿರುವ ಶ್ರಮವನ್ನು ವ್ಯಕ್ತಗೊಳಿಸುವೆವು. ಸಾರನಾಥದ ವಿಹಾರವನ್ನು ಇಂಥ ರೂಪಕ್ಕೆ ತಂದ ಈ ಮಹನೀಯನು ಶ್ರೀ ದೇವಮಿತ್ತ ಧಮ್ಮಪಾಲನೆಂಬ ಹೆಸರಿನಿಂದ ಬೌದ್ಧ ಭಿಕ್ಕುವಾಗಿ ಪ್ರಸಿದ್ಧನಾದನು. ಈ ಅನಾಗರಿಕ ಧರ್ಮಪಾಲ ಅಂತ ಅವನ ಹೆಸರಿತ್ತು ಮೊದಲು. ಈಗ ಅವ ಶ್ರೀ ದೇವಮಿತ್ತ ಧಮ್ಮಪಾಲ ಭಿಕ್ಷುಕಾದವ. ಬೌದ್ಧ ಧರ್ಮದ ಸನ್ಯಾಸ ಸ್ವೀಕಾರ ಮಾಡಿ ಸಾರನಾಥ್, ಮಿಗದಾಯ ಎಂಬೀ ಎರಡೂ ಕಾಶಿಗೆ ಹತ್ತಿರವಿರುವ ಒಂದು ಪವಿತ್ರ ಕ್ಷೇತ್ರದ ಹೆಸರು. ಬುದ್ಧನು ತನ್ನ ಹಿಂದಿನ ಒಂದು ಜನ್ಮದಲ್ಲಿ ಸಾರಂಗನಾಥನಾಗಿ, ಎಂದರೆ ಜಿಂಕೆಗಳ ಗುಂಪಿನ ಒಡೆಯನಾಗಿ ಹುಟ್ಟಿದ್ದನೆಂದು, ಆಗ ಬೇಡಿಗೆ ಬಂದಿದ್ದ ಒಬ್ಬ ರಾಜನ ಮನಸ್ಸನ್ನು ತನ್ನ ಆತ್ವಿಕ ವರ್ತನೆಯಿಂದ ಸದ್ವರ್ತನೆಗೆ ಒಲಿಸಿಕೊಂಡದ್ದರಿಂದ ಆ ಅರಸನು ಮೃಗದಾವ, ಎಂದರೆ ಜಿಂಕೆಯ ಕಾವಲು ಎಂಬ ಹೆಸರಿನ ಒಂದು ಕಾಡನ್ನು ಜಿಂಕೆಗಳಿಗಾಗಿ ಬಿಟ್ಟುಕೊಟ್ಟನೆಂದು ಈ ವೃತ್ತಾಂತದ ಸ್ಮಾರಕವಾಗಿ ಸಾರನಾಥ್, ಮಿಗದಾಯ ಎಂಬ ಪಾಳಿಯ ಹೆಸರುಗಳು ಈ ಸ್ಥಳಕ್ಕೆ ಬಂದವೆಂದು ಬುದ್ಧ ಜಾತಕದ ಕಥೆ ಇದೆ. ಸಿದ್ಧಾರ್ಥನು ಜ್ಞಾನವನ್ನು ಹೊಂದಿ ಬುದ್ಧನೆನಿಸಿಕೊಂಡ ಬಳಿಕ ಕಾಶಿಗೆ ಬಂದು ತನ್ನ ಗೆಳೆಯರಾಗಿದ್ದ 5 ಜನ ಬ್ರಾಹ್ಮಣರಿಗೆ ಧರ್ಮಚಕ್ರ ಪ್ರವರ್ತನ ಎಂಬ ಮೊದಲನೇ ಉಪದೇಶವನ್ನು ಮಾಡಿದ ಸ್ಥಳವೇ ಸಾರನಾಥವು. ಉಪದೇಶ ಪ್ರಾರಂಭ ಆಗಿತ್ತು. ಇದು ಸಾರನಾಥ್ ಸ್ಥಳದೊಳಗನ. ಹಿಂದೆ ಕಾಶಿಯ ಒಂದು ಭಾಗದಲ್ಲಿ ಋಷಿಪಟ್ಟಣವೆಂಬ ಒಂದು ಭಾಗವಿದ್ದಿತ್ತೆಂದು, ಅದರಲ್ಲಿ ಋಷಿಗಳು, ಸಾಧುಗಳು, ಸನ್ಯಾಸಿಗಳು ಇರುತ್ತಿದ್ದರೆಂದು ಅದಕ್ಕೆ ಋಷಿಪಟ್ಟಣ ಅಂತ ಹೆಸರು ಹೇಳುತ್ತಾರೆ. ಆ ಭಾಗಕ್ಕೆ ಪಾಳಿ ಭಾಷೆಯಲ್ಲಿ ಇಷಿಪಟ್ಟಣವೆಂದು ಹೆಸರು. ಅದು ಸಾರನಾಥದ ಸಮೀಪದಲ್ಲಿಯೇ ಇದೆ. ಅಲ್ಲಿಯೂ ಒಂದು ವಿಹಾರವಿದೆ. ಅಲ್ಲಿ ಬುದ್ಧನ ಶಿಷ್ಯರು ಅವನಿಗೆ ಗಂಧಕುಟಿ ಸುವಾಸನೆಯ ಗುಡಿಸಲು ಎಂಬ ಒಂದು ವಾಸಸ್ಥಾನವನ್ನು ಕಟ್ಟಿಕೊಟ್ಟಿದ್ದರಂತೆ. ಎಲ್ಲೇ ಆ ಋಷಿಪಟ್ಟಣ, ಈಗ ಋಷಿಪಟ್ಟಣ ಆಗೈತಿ, ಅಲ್ಲೇ ಒಂದು ಗಂಧ ಕುಟಿ ಸುವಾಸನೆ ಗುಡಿಸಲು ಎಂಬ ಒಂದು ವಾಸಸ್ಥಾನವನ್ನು ಕಟ್ಟಿಕೊಟ್ಟಿದ್ದರಂತೆ. ಅದರ ನೆನಪಿಗಾಗಿ ಈಗ ಮೂಲಗಂಧ ಕುಟಿ ವಿಹಾರವನ್ನು ಕಟ್ಟಿಸಿರುವುದು. ಅದು ಈಗ ಅವರ ಪುತ್ರ ಸ್ಥಾಪನಾಗಿದೆ. ಗೌತಮ್ ಬುದ್ಧನು ತನ್ನ 5 ಜನ ಗೆಳೆಯರಿಗೆ ತನ್ನ ಹೊಸ ಧರ್ಮವನ್ನು ಬೋಧನೆ ಮಾಡಿದ ಆಷಾಢ ಪೂರ್ಣಿಮೆಯ ದಿನವೇ ಬೌದ್ಧರ ಮೊದಲನೆಯ ಸಂಘವು ಸ್ಥಾಪಿತವಾಯಿತು. ಬೌದ್ಧ ಧರ್ಮದಲ್ಲಿ ಜಗತ್ಕರ್ತನಾದ ಈಶ್ವರನೊಬ್ಬನು ಇದ್ದಾನೆಂದು ನಂಬುವುದಿಲ್ಲ. ನೋಡ್ರಿ ಅವ್ರ ಸಿದ್ಧಾಂತ ಹೆಂಗದ ಲಕ್ಷ್ಯ. ಬುದ್ಧ ಧರ್ಮ ಸಂಘ ಇವೇ ಅವರಿಗೆ ದೇವರ ಸ್ಥಾನದಲ್ಲಿರುವವು. ಬುದ್ಧ ಧರ್ಮ ಸಂಘ ಇವೇ ಅವರಿಗೆ ದೇವರ ಸ್ಥಾನದಲ್ಲಿರುವು. ಆದ್ದರಿಂದಲೇ ಬೌದ್ಧನಾದವನು ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಎಂದು ಈ 3ನೇ ಪರಮಭಕ್ತಿಯಿಂದ ಶರಣು ಹೋಗುವನು. ಧರ್ಮವನ್ನು ತಾವು ಅವಲಂಬಿಸುವುದಲ್ಲದೆ ಪ್ರಪಂಚದ ಎಲ್ಲರಿಗೂ ಅದನ್ನು ತಿಳಿಸಬೇಕೆಂಬುದೇ ಬುದ್ಧನ ಸನ್ಯಾಸಿಗಳಿಗೆ ಮಾಡಿರುವ ಉಪದೇಶವು. ಅವನು ಧರ್ಮಚಕ್ರ ಪ್ರವರ್ತನೆಯನ್ನು ಸಾರನಾಥದಲ್ಲಿ ಮಾಡಿದ್ದು ಈಗ 2590 ವರ್ಷಗಳ ಹಿಂದೆ. ಆ ವರ್ಷದ ಕಾರ್ತಿಕದಲ್ಲಿ ಬುದ್ಧನು 60 ಜನ ಧರ್ಮೋಪದೇಶಕರನ್ನು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಬೋಧಿಸುವಂತೆ ಹೀಗೆ ಹೇಳಿ ಕಳುಹಿಸಿದನು. ಶರತ್ ಭಿಕ್ಕವೇ ಚಾರಿಕಂ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕನ ಕಂಪಾಯ ಅನುಕಂಪಾಯ ಅಥಾಯ ಹಿತಾಯ ಸುಖಾಯ ದೇವ ಮನಸ್ಸ ಆನಂ ತೇಷೇತ ಭಿಕ್ಕವೇ ಧಮ್ಮಂ ಆದಿ ಕಲ್ಯಾಣಂ ಮಜ್ಜ ಕಲ್ಯಾಣಂ ಪರಿಯೋ ಓಸಾನ ಕಲ್ಯಾಣಂ ಸಾಕ್ತಂ
ಸಾಮ್ಯಂಜನಂ ಕೇವಲಂ ಪರಿಪೂರ್ಣಂ ಪರಿಶುದ್ಧಂ ಬ್ರಹ್ಮಚರ್ಯಂ ಅವಕಾಶೇ. ಮಹಾವಗ್ಗ ವಿನಯ ಪೀಠಕ ಅಂತ ಕರೀತಾರೆ ಅವ್ರಿಗೆ. ಈ ಭಾಷೆಯೊಳಗದ ಭಾರಿ ಭಾಷೆ ಅದು. ಭಾವಾರ್ಥ: ಎಲೈ ಬಿಕ್ಕುಗಳೇ, ಹೊರಡಿರಿ, ಬಹುಜನರ ಹಿತಕ್ಕಾಗಿಯೂ ಬಹುಜನರ ಸುಖಕ್ಕಾಗಿಯೂ ಲೋಕದ ಮೇಲಿನ ದಯೆಗಾಗಿಯೂ ದೇವತೆಗಳ ಮತ್ತು ಮನುಷ್ಯರ ಪ್ರಯೋಜನಕ್ಕಾಗಿಯೂ ಹಿತಕ್ಕಾಗಿಯೂ ಸುಖಕ್ಕಾಗಿಯೂ ಸಂಚಾರ ಮಾಡಿರಿ. ಎಲೈ ಬಿಕ್ಕುಗಳೇ, ಮೊದಲಿನಲ್ಲಿ ಕಲ್ಯಾಣವಾಗಿ, ನಡುವೆಯೂ ಕಲ್ಯಾಣವಾಗಿ, ಕೊನೆಯಲ್ಲಿಯೂ ಕಲ್ಯಾಣವೇ ಆಗಿರುವ ಧರ್ಮವನ್ನು ಉಪದೇಶ ಮಾಡಿರಿ. ಮೊದಲಿನಲ್ಲಿ ಕಲ್ಯಾಣವಾಗಿ ನೋಡಿ, ಇವನ್ನೆಲ್ಲ ಬಿಡಿಸ್ಕೊಂಡು ನೋಡಿದ್ರ ಅವರು ಆತ್ಮನನ್ನು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲೇ ದೇವತೆಗಳ ಮತ್ತು ಮನುಷ್ಯರ ಪ್ರಯೋಜನಕ್ಕಾಗಿಯೂ ಹಿತಕ್ಕಾಗಿಯೂ ಸುಖಕ್ಕಾಗಿಯೂ ಸಂಚಾರ ಮಾಡಿರಿ. ಯಾರಿಗೆ ಸುಖ, ಯಾವ ಇದಕ್ಕೆ ಸುಖ? ಕರ್ತೃನ ಒಪ್ಪುವುದಿಲ್ಲ ಅವರು, ಆತ್ಮನನ್ನು ಒಪ್ಪುವುದಿಲ್ಲ, ಮತ್ ಪರಮಾತ್ಮನನ್ನು ಒಪ್ಪುವುದಿಲ್ಲ. ಬುದ್ಧಿನ ಕೊನೆಯದು ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಇದನ್ನು ಹೊರತುಪಡಿಸಿ ಮತ್ತಬಹುದಿಲ್ಲ. ಇಲ್ಲೇ ಏನಿಲ್ಲ ನೋಡ್ರಿ, ಅವರು ಯಥಾರ್ಥವಾಗಿ ಅವರು 60 ಮಂದಿ ಶಿಷ್ಯರಿಗೆ ಹೇಳಿದ್ರೆ ಬೋಧ ಮಾಡಲ್ಲ. ಕೆಲವು ಬಿಕ್ಕುಗಳೇ, ಹೊರಡ್ರಿ, ಬಹುಜನರ ಹಿತಕ್ಕಾಗಿ, ಬಹುಜನರ ಸುಖಕ್ಕಾಗಿಯೂ ಲೋಕದ ಮೇಲಿನ ದಯೆಗಾಗಿಯೂ ದೇವತೆಗಳ ಮತ್ತು ಮನುಷ್ಯರ ಪ್ರಯೋಜನಕ್ಕಾಗಿಯೂ ಹಿತಕ್ಕಾಗಿಯೂ ಸುಖಕ್ಕಾಗಿಯೂ ಸಂಚಾರ ಮಾಡಿರಿ. ಯಾರ ಸುಖ, ಯಾರ ಹಿತ, ಯಾರಿಗೆ ಈ ಮಾಡುವ ಯಾರಿವ ನೋಡಲ್ಲಿ. ಮತ್ತೆ ಯಾನೇ ವಾಕ್ಯದೊಳಗ ಮೊದಲಿನಲ್ಲಿ ಕಲ್ಯಾಣವಾಗಿ, ಮೊದಲಿನಲ್ಲಿ ಕಲ್ಯಾಣವಾಗಿ, ಯಾವುದಕ್ಕಿಂತ ಮೊದಲ ನೋಡ, ಅವ್ರ ಕಾಲ ಹೆಂಗ ಒಪ್ಕೋತಾರ, ಅಲ್ಲಿ ಕರ್ತೃತ್ವ ಹೇಗೆ ಒಪ್ಕೋತಾರ. ಮೊದಲನಲ್ಲಿ ಕಲ್ಯಾಣವಾಗಿ, ನಡುವೆಯೂ ಕಲ್ಯಾಣವಾಗಿಯೂ ಕೊನೆಯಲ್ಲಿಯೂ ಕಲ್ಯಾಣವೇ ಆಗಿರುವ ಧರ್ಮವನ್ನು ಉಪದೇಶ ಮಾಡಿರಿ. ಧರ್ಮ ಒಪ್ಕೊಂಡ್ರೆ ಈಗ ಇದು ಕರ್ತೃ, ಇದು ಧರ್ಮ. ಈ ಧರ್ಮ ಮೊದಲಿನಲ್ಲಿ ಕಲ್ಯಾಣವಾಗಿ, ನಡುವೆಯೂ ಕಲ್ಯಾಣವಾಗಿ, ಕೊನೆಯಲ್ಲಿಯೂ ಕಲ್ಯಾಣವೇ ಆಗಿರುವ ಧರ್ಮವನ್ನು, ಧರ್ಮದೊಳಗೆ ಮೊದಲು ನಡುವೆ ಕೊನೆ ಅಂತ ಮಾಡ್ಕೊಂಡ. ಯಾವುದಕ್ಕಿಂತ ಮೊದಲ ಅದಕ್ಕೆ ಪ್ರಯೋಜನಕಾರವಾಗಿಯೂ ಸದಾಚಾರಯುಕ್ತವಾಗಿಯೂ ಪರಿಪೂರ್ಣವಾಗಿಯೂ ಪರಿಶುದ್ಧವಾಗಿಯೂ ಇರುವ ಬ್ರಹ್ಮಚರ್ಯವನ್ನು ನಡತೆಯಲ್ಲಿ ತೋರಿಸಿರಿ. ಬ್ರಹ್ಮಚರ್ಯ ಪರಿಪಾಲನೆಯನ್ನ ಮಾಡಿ ನಡತೆಯೊಳಗೆ ಅದನ್ನ ಆಚಾರದೊಳಗೆ ತಗೊಂಡು ಬಂದು ತೋರಿಸಿರಿ ಅಂತ ಹೇಳಿದ್ರು ಅವರು ಉಪದೇಶ. ಅದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಅವರು ವೈದಿಕಕ್ಕೆ ಅನುಸರಿಸಿಕೊಂಡನ್ನು ಹೇಳ್ತಾರ ಅನ್ನಂಗ ಆಗತ್ತೆ. ಬೌದ್ಧ ಧರ್ಮವು ಪ್ರಪಂಚದಲ್ಲೆಲ್ಲ ಹರಡುವುದಕ್ಕೆ ಈ ಉಪದೇಶ ಪದ್ಧತಿಯ ಕಾರಣವು. ಯಾರ ಕಷ್ಟದೊಳಗದಾರ ಅಂದ್ರೆ ಅವ್ರ ಸಂಬಂಧಿ ಹೋಗಿ ಈ ಕ್ರಿಶ್ಚಿಯನ್ರು ಮಾಡ್ತಾರ ನೋಡ್ರಿ, ಇದನ್ನ ಅನುಸರಿಸಿಕೊಂಡು ಬಂದಾರ. ಈ ಬೌದ್ಧಿಸಮ್ನು ಮೊದಲು ಹಾಗೆ ಇತ್ತು. ಮನೆ ಮನೆಗೆ ಹೋಗುದು, ಅವರ ಯೋಗಕ್ಷೇಮ ಕೇಳುದು, ಏನು ತಾಪತ್ರಯಗಳದಾವು ಅಂತ ಕೇಳುದು, ಅವನ್ನೆಲ್ಲ ನೋಡು ಹಂತ ಹಂತವಾಗಿ ಅವರಲ್ಲಿರುವ ನ್ಯೂನ್ಯತೆಗಳನ್ನ ಪರಿಹಾರ ಮಾಡಿ ಇಷ್ಟೆಲ್ಲ ಅವರು ಜನಗಳ ಸುಖಕ್ಕಾಗಿ, ಜನಗಳ ಪ್ರಯೋಜನಕ್ಕಾಗಿ ಅವರು ಈಗ ದುಡ್ತಿದ್ರು. ಮೊದಲೆಲ್ಲ ಭಿಕ್ಷುಗಳು, ಬೌದ್ಧ ಸನ್ಯಾಸಿಗಳು ಮನೆ ಮನೆಗೆ ಹೋಗಿ ಅವ್ರ ಮನೆ ಪ್ರಾಬ್ಲಮ್ ಎಲ್ಲ ಕೇಳ್ತಿದ್ರು. ಹೀಗಾಗಿ ಅದು ಭರತ ಖಂಡದೊಳಗೆ ಅತ್ಯಂತ ಪ್ರಚಾರವಾಗಿ ಬೆಳೆದು ಬಂತು.
ಇದೇ ಪದ್ಧತಿಯನ್ನ ಈಚೆಗೆ ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮ ದೇಶಕ್ಕೆ ಉಪದೇಶಕ್ಕೆ ಬಂದಿರುವುದು ಈ ಪದ್ಧತಿ ಅನುಕರಣೆಯಿಂದಲೇ. ಆಗಿಂದಾಗ ಕ್ರಿಶ್ಚಿಯನ್ರು ಬಂದು ಯಾರ್ಯಾರ ಆರಾಮಿಲ್ಲ ಅಂತಂದ್ರೆ ಅವ್ರು ಬಂದು ಅವ್ರಿಗೆಲ್ಲ ಯೋಗಕ್ಷೇಮಕ್ಕೆ ಅವ್ರಿಗೆ ಇದ್ದು ಹೊದ್ದು ಔಷಧಗಳನ್ನ ಕೊಡಿಸಿ ನಾನು ಗುಡಿಸಲಿರ್ಲಿಲ್ಲ, ಅಲ್ಲಿಗೆ ಬಂದು ಪ್ರೇಯರ್ ಮಾಡ್ತಾರ. ಮತ್ ನಿಮ್ಗೆ ಯೇಸು ಒಳ್ಳೇದು ಮಾಡ್ತಾನ ಅಂತ. ಸಾಧಾರಣ ಒಂದು 20-30 ಮಂದಿ ಒಬ್ರು ಫಾದರ್ ಇರ್ತಾರ, ಅವ್ರಿಂದ 50 ಮಂದಿ ಶಿಷ್ಯರು ಇರ್ತಾರ. ಅಷ್ಟೂರು ಬಂದು ಅವ್ರ ಮನೆಯಾಗ ಕೂತು ಯೇಸು ನಿಮಗೆ ಕೃಪಾ ಮಾಡ್ಲಿ ಅಂತ ಅವ್ರಿಗೆ ಸೇವಾ ಮಾಡಿ ಅವ್ರಿಗೆ ಹೊಚ್ಕೊಳ್ಳೋದು, ಚೆಲುಗುಂಬು, ದಿಂಬು, ಕಾಟ, ಪಲ್ಲಂಗ ನೋಡ ಗುಡಿಸಲ್ದಾಗಿದ್ರು ಗುಡಿಸಲು ಮನಿ ಗುಡಿಸಲಿಕ್ಕೆ ಹೋಗ್ತಾರ. ಅವ್ರು ಯೋಗಕ್ಷೇಮ ಕೇಳ್ತಾರ ಅಂದ್ರ ಆ ಜನ ಪರಿವರ್ತನೆ ಆಗುದಿಲ್ಲ ಅಂತೀರ. ಸೇವಾಕ್ ಬಹಳ ಬೆಲೆ ಅದೇ. ಅವರಲ್ಲಿ ಹೋಗಿ ಅವ್ರು ಆ ರೋಗಿಗಳ ಸೇವಾನ ಮಾಡ್ತಾರ್ರಿ. ನಾವು ಅಂಥ ಫಾದರ್ ನಮಗ ಗಂಟು ಬಿದ್ದಿತ್ತು. ಬರ್ರಿ ನೀವು ನಮ್ಮ ಅಳವಾಡಿ ಬಸವನ ತಮ್ಮನ ಬರ್ರಿ ನಿಮ್ ಹುಡುಗನ ಕರ್ಕೊಂಡ್ ಬಂದ್ಬಿಡ್ರಿ ಅಂತ ನಮಗೂ ಗಂಟು ಬೇಕಿತ್ತು. ಒಪ್ಪರ ಹುಲಿ ಅಂದಿವ್ ನಾವು. ಅದಕ್ಕೆ ಅವನು ದೊಡ್ಡ ಫಾದರ್ ಈಗಲ್ಲಿ ಅವನ ಹಿಂದ 50 ಜನ ಶಿಷ್ಯರು ಇರ್ತಾರ. ಅಲ್ಲಿ ಇಲ್ಲಿ ಸೇವಾಕ್ ಹೋಗೋದು. ಗಂಡ ಹಿಂದಿ ಅದ ಉದ್ಯೋಗ ಮಾಡ್ತಾರ. ಸಾಕಷ್ಟು ಎಲ್ಲ ಸೌಕರ್ಯಗಳು ಇರ್ತದ ಅವ್ರಿಗೆ. ಹೋಗಿ ಗುಡಿಸಲಕ್ಕೆ ಸಂಚಾರ ಮಾಡಿ ಅವ್ರವ್ರ ಯೋಗಕ್ಷೇಮ ಕೇಳ್ತಾರ ನೋಡ್ರಿ. ಮತ್ತೆ ರವಿವಾರ ಅವ್ರನ್ನ ಮನವೊಲಿಸಿಕೊಂಡು ರವಿವಾರಕ್ಕೊಮ್ಮೆಲೆ ಇದಕ್ಕೆ ಬಂದು ಎಲ್ಲೇ ಚರ್ಚಿಗೆ ಕರೆಸ್ಕೊಂಡು ಎಷ್ಟು ಕಾಳಜಿ ಮಾಡ್ತಾರಲ್ಲಪ್ಪ ಫಾದರ್ ನಮ್ಮ ಬಗ್ಗೆ. ಆ ಧರ್ಮಕ್ಕೆ ಅವ್ರು ಕನ್ವರ್ಟ್ ಆಗಿಬಿಡ್ತಾರ. ಸ್ವಲ್ಪ ಧನ ಸಹಾಯನ ಮಾಡ್ತಾರ, ಸೌಕರ್ಯಗಳನ್ನು ಒದಗಿಸ್ಬಿಡ್ತಾರ. ಮಕ್ಕಳು ಮರಿ ಕಲಿವು ಇತ್ತು ಅಂದ್ರ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರ. ಅವ್ರದೇ ಸ್ಕೂಲಿಗೆ ಹಚ್ಚಿಸ್ತಾರ. ಏನು ಎಲ್ಲ ಸೌಕರ್ಯಗಳನ್ನು ಕೊಡ್ತಾರ. ಪರಿವರ್ತನೆ ಆಗಿ ಏನ್ ಮಾಡ್ಯಾವರು, ನಮ್ಮ ಮಂದಿ ಹಚ್ಚಿಕೊಳ್ಳುವುದಿಲ್ಲ. ಇವ್ರದೇನು ಕಿರಿಕಿರಿ ಅಂತೀವ ನಾವು. ಅವ್ರು ಈ ರೂಪದೊಳಗೆ ಸೇವೆ ಮಾಡ್ತಾರ. ಫಾದರ್ ಸ್ವತಃ ಫಾದರ್ ಅನಿಸ್ಕೊಂಡವ್ರನ್ನ ಬಂದು ರೋಗಿ ಮೈ ಮುಟ್ಟಿ ಹನಿ ಮುಟ್ಟಿ ಅವಾಗ ಅವ್ರಿಗೆ ಗೊತ್ತಿರುವಂತಹ ಅಲ್ಲೇ ಡಾಕ್ಟರ್ ಗನ್ನ ಹಚ್ಚಿರ್ತಾರ. ಅವ್ರಿಗೆ ಅವ್ರು ಉಪಚಾರ ಮಾಡಿ ಮತ್ತೆ ಔಷಧ ಉಪಚಾರಗಳನ್ನು ಕೊಟ್ಟು ಈ ಕಾಫಿ ಮನೆಯಾಗ ವ್ಯವಸ್ಥೆ ಐತೆ ಇಲ್ಲೂ ನೋಡಿ ಇಷ್ಟೆಲ್ಲ ಮಾಡಿದ್ರೆ ಅವ್ರ ಪರಿವರ್ತನೆ ಆಗೋದಿಲ್ಲ. ಆಮೇಲೆ ಅವ ಫಕೀರಪ್ಪಿದ್ದವ ಫ್ರಾನ್ಸಿಸ್ ಅಕ್ಕನ ಯಾಕಾಗೋದಿಲ್ಲ. ಈ ರೀತಿಯೊಳಗೆ ಎಲ್ಲಾ ಸವಲತ್ತುಗಳನ್ನು ಕೊಡ್ತಾರ ಅವರಿಗೆ. ಮತ್ತ ಅವ್ರ ಮಕ್ಕಳು ಮರಿಗೆ ಅವ್ರದೇ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿರ್ತಾರ. ಅಗದಿ ಸಿಸ್ಟಮೆಟಿಕ್ ಆಗಿ ಉಡುಪು ಗಿಡುಪು ಎಲ್ಲ ಕೊಡ್ತಾರ. ದೊಡ್ಡ ಸೊಸೈಟಿ ಅದು. ಇಡೀ ವಿಶ್ವನ ಕ್ರಿಶ್ಚಿಯನ್ ಸೊಸೈಟಿ ಮಾಡಬೇಕು ಅಂತ ಅವ್ರದ್ದು. ನಾವೆಲ್ಲಿದ್ದೀವಿ ನೋಡ್ರಿ, ಆ ದೃಷ್ಟಿಯೊಳಗೆ ನಾವೆಲ್ಲಿದ್ದೀವಿ. ನಾವು ಒಬ್ಬರಿಗೊಬ್ಬರು ಸೇರುವುದಿಲ್ಲ. ಅವ್ರ ಹಂಗಂದ್ರೆ ಇವ್ರು ಹಿಂಗಂದ್ರ ಅಂತೇಳಿ ಅಲ್ಲ. ನಮ್ಮ ಆಚಾರ ವಿಚಾರಕ್ಕೂ ನಮ್ಮ ಸಮಾಜ ನಮ್ಮ ಸೊಸೈಟಿ ಹೇಗದ, ನಾವು ಎಲ್ಲಿದ್ದೇವೆ. ಈಗ ಅವ್ರನ್ನ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿ ನೋಡಿ ಅವರ ಫಾದರಿಗವ ಎಂತ ಬಲಿ ಹಾಕ್ತಾರ ಅವ್ರು ಅಂದ್ರ ಬೇಡ. ಗಾಳಕ್ಕೆ ಬಿದ್ದ ಬಿಡ್ತಾವ. ಹೀಗೆಲ್ಲ ಅವರು ತಮ್ಮ ಕ್ರಿಶ್ಚಿಯನ್ ಮಷಿನರಿಗಳನ್ನ ಬೆಳೆಸೋದ್ರ ಸಂಬಂಧ ಎಲ್ಲ ಮಷಿನರಿ ಮಾಡ್ಕೊಂಡು ಅದಕ್ಕೆ ಸಾಕಷ್ಟು ಇದನ್ನು ಕೊಡ್ತಾರೆ. ಈಗ ಅನೇಕ ಜನ ಕ್ರಿಶ್ಚಿಯನ್ ಅಷ್ಟೇ ಅಲ್ಲ,
ಜೈನರು ಮಾಡ್ಲಿಕ್ಕೆ ಜೈನರು ದೊಡ್ಡ ಸೊಸೈಟಿ ಅದು. ಅವರೆಲ್ಲ ತಮ್ಮ ಪ್ರಚಾರವನ್ನು ಮಾಡೋದ್ರ ಸಂಬಂಧ ಬೇರೆ 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 ಅದಾವ. ಎಲ್ಲ ಕ್ರಿಶ್ಚಿಯನ್ಸ್, ಬರೀ ಕ್ರಿಶ್ಚಿಯನ್ಸ್ ಅಷ್ಟೇ ಅಲ್ಲ, ನಮ್ಮಲ್ಲೇನೋ ಅದಾರ ಇಲ್ಲ ಅಂತಲ್ಲ. ಆದ್ರೆ ಅವರು ಈಗ ಮಾಡೋದೇ ಇಲ್ಲ. ಇವರು ಮನವನ್ನ ಕ್ಷಣಾರ್ಧದೊಳಗೆ ಬಲಿಸ್ಬೇಕ. ಬೇಕಾದಂಗ್ ಮಾಡಿದ್ರು. ಅವರು ಈಚೆಗೆ ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮ ದೇಶಕ್ಕೆ ಉಪದೇಶಕ್ಕೆ ಬಂದಿರುವುದು ಈ ಪದ್ಧತಿಯ ಅನುಕರಣೆಯಿಂದಲೇ. ಕ್ರಿಶ್ಚಿಯನ್ ಸೊಸೈಟಿನ ಬೆಳಿಬೇಕಾದ್ರೆ ಇದರ ಕಾರಣಕ್ಕ ಸಾರನಾಥವು ಬರೀ ಬಯಲಾಗಿ ಹಂದಿಗಳನ್ನು ಸಾಕುವವರ ಕಾವಲಾಗಿತ್ತು. ಈಚೆಗೆ ಈ ಸ್ಥಳದ ಅದೃಷ್ಟವು ತಿರುಗಿ ಪ್ರಾಚೀನ ತತ್ವ ಶೋಧಕರ ಉದ್ಯೋಗದಿಂದಲೂ ಪೂಜ್ಯ ಅನಾಗರಿಕ ದಮ್ಮಪಾಲನ ಸಹಾಯದಿಂದಲೂ ಕೆಲವು ಪ್ರಾಚೀನ ವಿಗ್ರಹಗಳು ದೊರೆತಿವೆ. ಈಗ ಅಲ್ಲಿ ಒಂದು ಮಹಾಬೋಧಿ ಪಾಠಶಾಲೆ ಇದೆ. ಸಂಸ್ಕೃತ, ಪಾಳಿ ಮತ್ತು ದೇಶ ಭಾಷೆಗಳ ಮೂಲಕ ಬೌದ್ಧ ಧರ್ಮವನ್ನು ಬೋಧಿಸುವ ಒಂದು ಸಕಲ ವಿದ್ಯಾನಿಲಯವನ್ನು ಅಲ್ಲಿ ಏರ್ಪಡಿಸಲಾಗಿದೆ. ನಮಗ ಮತ್ತು ಇವರಿಗೆ ಅಷ್ಟ ಹೇಳಿಬಿಟ್ಟಿದ್ರೆ ಚೆನ್ನಾಗಿತ್ತು. ಅವರು ವಿಚಾರಧಾರೆಗಳನ್ನ ಅಷ್ಟ ಹೇಳಿಬಿಟ್ಟಿದ್ರೆ ಮುಗಿದೋಗಿತ್ತು. ಅವರು ಇತಿಹಾಸ ಬೇಕಿರ್ಲಿಲ್ಲ. ತಿಳಿದ್ರೆ ಇತಿಹಾಸ, ವೇದಾಂತದ ಇತಿಹಾಸನ ನೋಡ್ಲಿಕ್ಕೆ ಆಗೋದಿಲ್ಲ. ಅಲ್ಲೆಲ್ಲೆಲ್ಲೆಲ್ಲೇ ಸಂದರ್ಭ ಬಂದಾಗ ಅದ್ರ ಬೌದ್ಧ ಧರ್ಮ ಎಷ್ಟೊಂದು ಪ್ರಬಲವಾಗಿ ಬೆಳೆಯಲಿಕ್ಕೆ ಏನೇನು ಮಾರ್ಗಗಳನ್ನು ಅವರು ಅನುಸರಿಸಿದ್ರು, ಇದನ್ನ ಈ ಬೌದ್ಧಿಸಮ್ ಹೇಗ ಅನುಸರಿಸಿಕೊಂಡು ಬಂದ ನೋಡಿ, ಅದನ್ನ ಈಗ ಕ್ರಿಶ್ಚಿಯನ್ ಅನುಸರಿಸಿಕೊಂಡು ಬರ್ಲಿಕ್ಕತ್ತ. ಹಾಗನ ಈಗ ಅಲ್ಲಿ ಒಂದು ಭರತಖಂಡದಲ್ಲಿ ಬೌದ್ಧ ಧರ್ಮವು ಕೆಲವಾದದ್ದಕ್ಕೆ ಕಾರಣವೇನೆಂಬ ವಿಷಯದಲ್ಲಿ ಇತಿಹಾಸಜ್ಞರು ಬೇರೆ ಬೇರೆ ಅಭಿಪ್ರಾಯ ಉಳ್ಳವರಾಗಿರುವರು. ಈಗಿನ ಕಾಲದ ರಾಜರು ಹಿಂದೂ ಮತದ ಕೆಲವು ಮುಂದಾಳುಗಳು ಈ ಮತದವರನ್ನು ಹಿಂಸೆಪಡಿಸಿ ಆ ಮತವನ್ನು ಇಲ್ಲದಂತೆ ಮಾಡಿದರೆಂದು ಕೆಲವರು ಅಭಿಪ್ರಾಯವಿರುವುದು. ಬೌದ್ಧ ಧರ್ಮದವರು ಬರುತ್ತಾ ತಮ್ಮ ಶುದ್ಧವಾದ ಉಪದೇಶಗಳನ್ನು ಅನುಸರಿಸದೆ ನೋಡೋದು ಹೆಂಗ ಹಾಳಾತು ಅಂತ. ಕೆಲವರು ರಾಜ ಮಹಾರಾಜರು ಅವರನ್ನ ಬಹಳ ಹಿಂಸೆ ಕೊಟ್ಟು ಆ ಧರ್ಮ ಬಿಡಿಸಿದರು ಅಂತ ಹೇಳ್ತಾರೆ. ಅದು ಇರಬಹುದು. ಆದ್ರೆ ಬೌದ್ಧ ಧರ್ಮದ ಮತದೊಳಗನೆ ಏನೇನಾಗಕತ್ತಿ, ಬರುತ್ತಾ ತಮ್ಮ ಶುದ್ಧವಾದ ಉಪದೇಶವನ್ನು ಅನುಸರಿಸದೆ ವಾಮಾಚಾರಗಳಿಗೆ ತುತ್ತಾದದ್ದರಿಂದಲೂ ಹಿಂದೂಗಳು ಬೌದ್ಧ ಧರ್ಮದಲ್ಲಿದ್ದ ಉತ್ತಮವಾದ ಆಚಾರ ವಿಚಾರಗಳನ್ನು ತಮ್ಮ ಮತದಲ್ಲಿ ಸೇರಿಸಿಕೊಂಡು ಅಥವಾ ಮೊದಲೇ ತಮ್ಮಲ್ಲಿದ್ದ ಇವುಗಳನ್ನು ಬೆರೆಸಿಕೊಂಡು ಜನರನ್ನು ತಮ್ಮ ಕಡೆಗೆ ಸೆಳೆದುಕೊಂಡದ್ದರಿಂದಲೂ ಬೌದ್ಧ ಧರ್ಮವು ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡು ಹಿಂದೂ ಧರ್ಮದಲ್ಲಿಯೇ ಅಡಗಿ ಹೋಯಿತೆಂದು ಬಹುಜನರ ಅಭಿಪ್ರಾಯ ಪಡುತ್ತಾರೆ. ಇದರ ಕಾರಣ ಸೂಕ್ತ ಅಂತ ಎಲ್ಲರೂ ಒಪ್ತಾರೆ. ಇದು ಹೇಗೆ ಇರಲಿ, ಬೌದ್ಧರಂತೂ ಅವಾಗ ನಾಶಕ್ಕೆ ಹೋದ್ರು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಯಾರು ಹೇಗೆ ನನ್ನನ್ನು ಬಯಸುವರೋ ಅವರನ್ನು ನಾನು ಹಾಗೆಯೇ ಅನುಗ್ರಹಿಸುವೆನು. ಮಮ ವರ್ತಮಾನುವರ್ತಂತೆ ಮನುಷ್ಯಾಃ ಪಾರ್ಥಃ ಸರ್ವಶಃ. ಅರ್ಜುನನೇ, ಜನರು ಯಾವ ಮಾರ್ಗದಿಂದ ನನ್ನ ಬಳಿಗೆ ಬಂದರೂ ನನ್ನ ದಾರಿಯನ್ನೇ
ಅವರು ಇಂಥದ ಮಾರ್ಗದಿಂದ ಬರಬೇಕು ಅಂತೇಳಿ ಏನೇನಿಲ್ಲ. ಯಾವ ಮಾರ್ಗದಿಂದ ಬಂದ್ರು ಅವ್ರ ನನಗೆ ಪ್ರಿಯರ ಅಂತ ಭಗವಂತನ ಅಲ್ಲಿ ಹಿಂದೆ ಭಗವದ್ಗೀತೆಯೊಳಗೆ ಹೇಳ್ಕೊಂಡು ಬಂದ ಎಂಬ ಭಗವದ್ಗೀತೆಯ ಉದಾರವಾದ ಅಭಿಪ್ರಾಯವನ್ನು ಹಿಂಬಾಲಿಸುವ ಹಿಂದೂಗಳು ಯಾವ ಧರ್ಮವನ್ನು ಕಡೆಗಣ್ಣಿನಿಂದ ಕಾಣುವ ಹಾಗಿಲ್ಲ. ವೈದಿಕ ಧರ್ಮದಿಂದಲೇ ಹುಟ್ಟಿದ ಬೌದ್ಧ ಧರ್ಮಕ್ಕಂತೂ ನಮ್ಮೆಲ್ಲರ ಸ್ವಾಗತವೇ ಇರುವುದು. ಅದನ್ನ ಪರಾಮರ್ಶಿಸಿಕೊಂಡು ನೋಡಿದ್ರೆ ಬೌದ್ಧರು ವೈದಿಕ ಧರ್ಮದಿಂದನೇ ಹುಟ್ಟಿದ ಧರ್ಮ. ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ರಂಗ ಅವೈದಿಕ ಧರ್ಮದವರಲ್ಲ. ಅವರು ವೈದಿಕ ಧರ್ಮದಲ್ಲಿನ ಹುಟ್ಟಿದರೂ ಕೂಡ ಅದನ್ನ ಅಲ್ಲಗಳೆಯಲಿಕ್ಕಾಗ್ತದೆ. ವೇದಗಳನ್ನು ಒಪ್ಪಲಿಲ್ಲ, ಈಶ್ವರನನ್ನು ಒಪ್ಪಲಿಲ್ಲ ಅವರು. ಆಮೇಲೆ ಆತ್ಮನರ ಹೋಗುವಂತಾರ ಅಂತವ್ರ ಆತ್ಮನನ್ನು ಒಪ್ಪುಗಳಿಲ್ಲ ನೋಡ, ಕರ್ತೃ ಇಲ್ಲ ಅಂತ. ಬುದ್ಧಿ ಕೊನೆಯದು, ಬುದ್ಧಿ ನಿರ್ಣಯ ಮಾಡ್ತೀವಿ ಅಂದ್ರೆ ಮುಗೀತದ ಅವ್ರದ್ದು, ಅದೇ ಕೊನೆಯ ಸಿದ್ಧಾಂತ. ಅದಕ್ಕೆ ಬೌದ್ಧರು ಅಂತ ಕರೆದ್ರು ಅವರು. ಹೀಗೆ ಭಗವದ್ಗೀತೆಯ ಉದಾರವಾದ ಅಭಿಪ್ರಾಯವನ್ನು ಹಿಂಬಾಲಿಸುವ ಹಿಂದೂಗಳು ಯಾವ ಧರ್ಮವನ್ನು ಕಡೆಗಣ್ಣಿನಿಂದ ಕಾಣುವ ಹಾಗಿಲ್ಲ. ವೈದಿಕ ಧರ್ಮದಿಂದಲೇ ಹುಟ್ಟಿದ ಬೌದ್ಧ ಧರ್ಮಕ್ಕಂತೂ ನಮ್ಮೆಲ್ಲರ ಸ್ವಾಗತವೇ ಇರುವುದು. ಈ ಧರ್ಮದವರು ಉಪದೇಶಿಸುವ ತತ್ವಗಳನ್ನು, ಅವುಗಳಿಗೂ ನಮ್ಮ ವೈದಿಕ ಧರ್ಮಕ್ಕೂ ಇರುವ ಸಾಮ್ಯ ವೈಷಮ್ಯಗಳನ್ನು ಎಲ್ಲರಿಗೂ ತಿಳಿಯುವಂತೆ ಮುಂದೆ ವಿವರಿಸಲಾಗುವುದು. ಇದ್ರ ಬಗ್ಗೆನೇ ಹೇಳ್ಕೊಂಡು ಬರ್ತಾರ ಅವರು. ಅಲ್ಲಿ ತನಕ ಇದೊಂದು ಸ್ವಲ್ಪ ಬೌದ್ಧಿಸಮ್ ವ್ಯವಹಾರ ಹೇಗಿರ್ತತಿ ಅಂತ ನೋಡ್ಲಿ ಅಂತ. ಬುದ್ಧನ ಉಪದೇಶವು ಅದಕ್ಕೆ ವ್ಯಾಖ್ಯಾನಗಳು. ಬುದ್ಧನ ಮೂಲ ಉಪದೇಶವು ಅವನ ಮಾತುಗಳಲ್ಲಿ ಈಗಲೂ ಸಿಕ್ಕುತ್ತದೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ಬಹಳ ಕಷ್ಟ. ಬೌದ್ಧರೊಳಗೆ ಈಗ ಅನೇಕ ಒಳಪಂಗಡಗಳು ಆಗಿಬಿಟ್ಟಿವೆ. ಅವರೆಲ್ಲರೂ ತಾವು ಹೇಳುವುದೇ ಬುದ್ಧನ ನಿಜವಾದ ಉಪದೇಶವೊಂದು ಹಠದಿಂದ ಹೇಳುತ್ತಿದ್ದಾರೆ. ನಾವೇಳುದು ಸರಿ ಅಂತ ಅವರು. ಅದರಾಗ ಒಳಪಂಗಡ ಬಹಳ ಆಗ್ಯಾವೆ, ಅನೇಕ ಪಂಗಡಗಳಾಗ್ಯಾವ. ನಾವೇಳುದು ಸರಿ ಅಂತವ್ರು ಶೂನ್ಯವಾದಿಗಳದಾರ, ಕ್ಷಣಿಕವಾದಿಗಳದಾರ. ನಿರ್ವಾಣ ಸಾರಿದವ ಬುದ್ಧ. ನಿರ್ವಾಣ ಅಂದ್ರೆ ಏನ್ ಅರ್ಥ ಅಂತ ಗೊತ್ತಾಗ್ತದೆ ನೋಡಿ. ಈ ಬರ್ತದೆ ಪೂರ್ಣ ಹೇಳ್ಯಾರ ದಮ್ಮ ಪದದೊಳಗೆ. ದಮ್ಮ ಪದ ಅಂತಾನ ಒಂದು ಹುಕ್ಕದ ನನ್ನ ಹತ್ರ ಇದೆ, ಅದು ದಮ್ಮ ಪದ ಅಂತಾನೆ ಕರೀತಾರ. ಆ ದಮ್ಮ ಪದ ಇವರ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ನೋಡವರು ತಾಳಿ ಭಾಷೆಯನ್ನು ಕಲಿತು ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಾರ ನೋಡಿ. ಪಾಲಿ ಭಾಷೆ ಕಲಿತರವರು. ಭಗವಂತನ ಕೃಪಾ ಅವರಿಗೆ, ಶಂಕರಾಚಾರ್ಯರ ಅನುಗ್ರಹ. ನಮಗ ಸಂಸ್ಕೃತ ಕಲೀಲಿಕ್ಕಾವಲ್ ತಿನ್ನೋ ತನಕನು ಓದ್ತೀವಿ ನಾವು. ಖರೆ ವ್ಯಾಕರಣ, ಪಾಣಿನೀಯ ವ್ಯಾಕರಣ ಅಂತಿದೆ. ಸಂಸ್ಕೃತ ಇವಾಗ ಅನ್ಯ ಭಾಷೆಗಳು ನೋಡ್ರಿ ನೀವು. ಅನ್ಯ ಭಾಷೆಗಳಿಗೂ ಸಂಸ್ಕೃತಕ್ಕೂ ಏನು ವ್ಯತ್ಯಾಸ ಐತಿ ಅಂತ ನಾವು ಲಿಟ್ರೇಚರ್ ನೋಡಿದ್ರೆ ಗೊತ್ತಾಗ್ತದೆ. ಪಾಣಿನೀಯ ವ್ಯಾಕರಣ ಸೂತ್ರಗಳು, ಕಾತ್ಯಾಯನ ಶಬ್ದ ವೈಖರಿ ಮತ್ತು ವ್ಯಾಕರಣ. ಆಮೇಲೆ ಪತಂಜಲಿ ಮತ್ತು ಯೋಗವನ್ನು ಹೇಳಿದ ಪತಂಜಲಿ ಅಲ್ಲ, ಈ ಪತಂಜಲಿ ಬೇರೆ. ಇವ ಮಹಾಭಾಷ್ಯ ಬರದ. ಇವರೆಲ್ಲ ಒಂದು ನಿಯಮ ಮಾಡಿದ್ರು ಇವರು ಮೂವರು. ಆದರೆ ವಿಶೇಷವಾಗಿ ಪಾಣಿನಿ ಎಂದೂ ಆ ಸಂಸ್ಕೃತ ಮೂಲ ರೂಪ ಕೆಡದಂಗ ಕಾಯ್ಕೊಂಡು ಬಂದ. ಯಾರಿಗೆ ಸಂಸ್ಕೃತ ಜ್ಞಾನ ಇರ್ತದ, ಕಾಳಿದಾಸ ಬರೆದ ಕವಿತೆಗಳು ಅವ್ರಿಗೆ ಅರ್ಥ ಆಗ್ತಾವ ನೋಡಿ. ಈಗ ರನ್ನ ಪಂಪ ಬರೆದ ಹಳೆಗನ್ನಡ ನಮಗೆ ಓದಕ್ ಬರುದಿಲ್ಲ, ಅರ್ಥ ಆಗೋದಿಲ್ಲ. ಎಲ್ಲಾ ಭಾಷೆಗಳು ತಮ್ಮ ತಮ್ಮ ರೂಪದಿಂದ ಬದಲಾವಣೆ ಹಾಕೋತ ಬಂದವು ಕಾಲಾನುಕ್ರಮದಲ್ಲಿ. ಆದ್ರೆ ಸಂಸ್ಕೃತ ಮಾತ್ರ
ಯಾವ ಕಾಲದೊಳಗ ಸಂಸ್ಕೃತ ಬರೆದಿಟ್ಟಾರೋ ಅದು ಈಗೂ ಅರ್ಥ ಆಗ್ತದೆ. ಸಂಸ್ಕೃತ ಕಲಿತು ಎಂದೆಂದೂ ಪರಿವರ್ತನೆ ಹೊಂದಿಲ್ಲ. ನಾವು ಬಹಳ 35 ಕಿಲೋಮೀಟರ್ ಈ ಊರಿಂದ 35 ಕಿಲೋಮೀಟರ್ ಹೋದ್ವಿ ಅಂದ್ರೆ ಅಲ್ಲಿ ಭಾಷೆ, ಆಡೋ ಭಾಷೆ ಎಲ್ಲ ಬದಿ ಹಾಕೋತ ಬರ್ತದಲ್ಲ. ಅಲ್ಲೇ ಸಂಸ್ಕೃತದೊಳಗ ವಾಸ್ತು ಬದಲಿ ಅವರೆಲ್ಲ. ಅದಕ್ಕೇನು ಕಾರಣ? ಈ ಪಾಣಿನಿಯ ಸೂತ್ರಕಾರರು, ಕಾತ್ಯಾಯನರು ಮತ್ತು ಪತಂಜಲಿ ಇವರು ಮಾಡಿರುವಂತ ಮಹಾನ್ ಕೊಡುಗೆ ಅದು. ಆ ಭಾಷೆ ಪರಿವರ್ತನೆ ಅದ ಪರಿಣಾಮ ಹೊಂದಕ್ಕೆ ಬಿಟ್ಟೇ ಇಲ್ಲ. ಎಲ್ಲಾ ಸೂತ್ರಗಳನ್ನು ಆ ರೂಪದೊಳಗೆ ಅಳವಡಿಸ್ಬಿಟ್ಟಾರೆ. ಎಲ್ಲಿ ಆದ್ರೂ ಹಾಗೆ ಇರ್ತದ. ಸಂಸ್ಕೃತ ಭಾಷೆ ಎಲ್ಲಾದ್ರೂ ಬೇಕಾದಂಗಾದ್ರೂ ಹಂಗೆ ಇರ್ತದ. ಅಂಥ ಭಾಷೆನ ನಾವು ಎಷ್ಟು ಇವು ನೋಡು, ಕಾಳಿದಾಸನ ಕಾಲದಾಗಿಂದ ಅವಾಗಿಂದ ಕಡೆ ಈ ಸಲ ಈಗ ಓದಿದ್ರು ಅರ್ಥ ಆಗ್ಬೇಕು. ಸಂಸ್ಕೃತ ಕಲ್ತಾವ ಆ ಭಾಷೆಯೊಳಗೆ ಪರಿವರ್ತನಾ ಪರಿಣಾಮ ಆಗೋಂಗೆ. ಲಿಪಿಗಳಾಗ್ಲಿ ಏನ ಅಲ್ಲಿಂದ ಕೈಕೊಟ್ಟ ಬಂದ, ಸನಾತನ ಧರ್ಮದಿಂದ ಕೈಕೊಂಡ್ ಬಂದ. ವೇದದೊಳಗೆ ಬೇರೆ ಬೇರೆ ರೂಪಗಳದಾವ, ಇಲ್ಲ ಅಂತ ಹೇಳೋದಿಲ್ಲ. ಸಂಸ್ಕೃತ ಅಧ್ಯಯನ ಮಾಡಿದವರು ಗೊತ್ತಾಗತ್ತೆ. ಅದನ್ನ ಅತ್ಯಂತ ವಿಂಗಡಿಸಿ, ಮೊದಲು ಋಗ್ವೇದದೊಳಗ ಇದು ಎಲ್ಲ, ಅದನ್ನ ವೇದವ್ಯಾಸರು ಇದಕ್ಕೆ ವ್ಯಾಸ ಪೌರ್ಣಿಮಾ 21ಕ್ಕೆ ಬರ್ತದಲ್ಲ, ಈ ಪೌರ್ಣಿಮೆಗೆ ವ್ಯಾಸ ಪೌರ್ಣಿಮಾ ಅಂತನೂ ಕರೀತಾರ, ಗುರು ಪೌರ್ಣಿಮಾ ಅಂತ ಕರೀತಾರ, ವ್ಯಾಸ ಪೌರ್ಣಿಮಾ ಅಂತ ಕರೀತಾರ. ವೇದಗಳನ್ನು ವಿಭಜನೆ ಮಾಡಿದಂತ ವ್ಯಾಸನ ಸ್ಮರಣೆಗಾಗಿ ಈ ಪೌರ್ಣಿಮೆಯೊಳಗೆ ಅದನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಕೆಲವೊಂದು ಕಡೆ. ಹೇಳಿಕೆ ಯಾಕೆ ಬಂದಿ ಅಂದ್ರೆ, ಹಳೆಯ ಪಾಲಿ ಭಾಷೆ ಬೇರೆ, ಹೊಸದ ಬೇರೆ, ಅವ ಪರಿಣಾಮ ಹೊಂತಾವ್. ನಮ್ಮ ಕನ್ನಡನ ಎಷ್ಟು ಪರಿಣಾಮ ಹೊಂದಿದ, ಹಳೆಗನ್ನಡ ಈ ಓದಲಿಕ್ಕೆ ಬರುದಿಲ್ಲ ನಮಗೆ. ಪರಮಾರ್ಥ ಗೀತೆ ಅಂತ ನೋಡೋದು, ಅದು ಒಂದಿಟ್ಟು ಹಳೆಗನ್ನಡದ ಟೈಪ್. ಅದ ಎಲ್ಲ ಶ್ಲೋಕಗಳು ನಿಜಗುಂಡರು ಮಾಡಿರುವಂತಹ ಶ್ಲೋಕಗಳು ಬಹಳ ಮಾರ್ಮಿಕ. ಆ ಸೂತ್ರ, ಆ ಶ್ಲೋಕ ಈ ಸರಳ ಕನ್ನಡದವ್ರಿಗೆ ಓದಲಿಕ್ಕೆ ಆಗೋದಿಲ್ಲ. ಇದು ಆ ಕಾಲಕ್ಕೆ ಪರಿವರ್ತನೆ ಆಕೋತ ಬಂದದ. ಭಾಷೆಗಳು ಕೂಡ ಪರಿವರ್ತನೆ ಆಕೋತ ಬಂದದ. ಆದರೆ ಸಂಸ್ಕೃತ ಮಾತ್ರ ಪರಿವರ್ತನೆ ಆಗಿಲ್ಲ. ಸಂಸ್ಕೃತ ಅಧ್ಯಯನ ಮಾಡಿದಂತವ ಈಗಿನೂ ಕೂಡ ಕಾಳಿದಾಸನ ಕೃತಿಗಳನ್ನ ಬೇಕಾದಂಗ ಓದಿ ತಿಳಿಬಹುದು. ಅದು ಪರಿವರ್ತನೆ ಆಗಿಲ್ಲ. ಅದಕ್ಕೆ ಕಾರಣ ಯಾವುದು? ಇವರ 3 ಮಂದಿ, ಪಾಣಿನಿಯ, ಕಾತ್ಯಾಯನ ಮತ್ತು ಪತಂಜಲಿ. ದೇವಹೂತಿ ಮಗ ಮತ್ತೆ ಪತಂಜಲಿ, ಯೋಗದ ಪತಂಜಲಿ ಅಲ್ಲ, ದೇವಹೂತಿ ಮಗ. ದೇವಹೂತಿ ಯಾರು? ಶುಕ್ರಾಚಾರ್ಯನ ಮಗಳು. ಲೇಖನ ಮಾಡ್ಕೊಂಡಿದ್ದಿಲ್ಲಕ್ಕೆ ದೇವಹೂತಿ. ಅದಕ್ಕೆ ದೇವಹೂತಿ ಮಗನೇವ ಪತಂಜಲಿ. ತಾಯಿಗನ ಬೋಧ ಮಾಡಿ ಆಕೆಯನ್ನ ಮುಕ್ತಳನ್ನಾಗಿ ಮಾಡಿದ. ಪತಂಜಲಿ ಮಹರ್ಷಿಗಳು ದೊಡ್ಡ ಇದು. ಅವರು ಕೃಪೆ ನೋಡಿ ಸಂಸ್ಕೃತ ಪರಿಣಾಮ ಹೊಂದದ ಸೂತ್ರಗಳ ಒಟ್ಟ ಸೂತ್ರಗಳನ್ನು ಬಿಟ್ಟು ಹೊರಗೆ ಬರುವುದೇ ಇಲ್ಲ ಆ ಭಾಷೆ. ಕಲಿಯವರಿಗೆ ಸುಲಭನೇ. ಮೊದಲು ಕಷ್ಟ ಆಗತ್ತೆ, ಆಮೇಲೆ ಅದು ಅತ್ಯಂತ ಸುಲಭನೇ. ಅದಕ್ಕೆ
ಹೀಗೆ ಇಲ್ಲೇ ಬುದ್ಧನ ಮೂಲ ಉಪದೇಶ ನಮಗೆ ಸಿಗ್ತೈತಿನೇ ಅಂತಂದ್ರೆ ಅದಕ್ಕೆ ಉತ್ತರ ಇರೋದು ತುಂಬಾ ಕಷ್ಟ. ಬೌದ್ಧರೊಳಗೆ ಈಗ ಅನೇಕ ಒಳಪಂಗಡಗಳಾಗಿ ಬಿಟ್ಟಿವೆ. ಅವರೆಲ್ಲರೂ ತಾವು ಹೇಳುವುದೇ ಬುದ್ಧನ ನಿಜವಾದ ಉಪದೇಶವೊಂದು ಹಠದಿಂದ ಹೇಳುವುದು. ಹೀಗೆಂದು ನಾನು ಕೇಳಿರುತ್ತೇನೆ ಎಂದು ಪ್ರಾರಂಭವಾಗಿರುತ್ತದೆ. ಪಾಲಿ ಭಾಷೆಯೊಳಗೆ ಬರೋದಲ್ಲ ಪಿಟಕ. ಅದ್ರಾಗ ಏನಂತೇಳಿ ಏವಂ ಮೇ ಸುತಂ, ನಾನು ಹೀಗೆಂದು ನಾನು ಕೇಳಿರುತ್ತೇನೆ ಅಂತಂತಾರಂದ್ರೆ ಅದು ಬೌದ್ಧ ಬರೆದದ್ದು ಅಲ್ಲ ಅಂತ ನಿರ್ಣಯ ಇರ್ತೈತಲ್ಲ, ಅವನ ಉಪದೇಶ ಅಲ್ಲ ಅಂತ ಆಗತ್ತಲ್ಲ. ನಾನು ಈಗಂತ ಕೇಳೇನಿ ಅಂತ ಹೇಳ್ತಾನೆ. ಗೌತಮ್ ಬುದ್ಧನ ಪರಿನಿರ್ವಾಣವಾದ ಮೇಲೆ ಅವನ ಶಿಷ್ಯರುಗಳು ಒಗ್ಗಟ್ಟು ಮುರಿಯಿತು. ಅವನು ದೇಹವನ್ನು ಬಿಟ್ಟು ಕೆಲವು ದಿನಗಳಲ್ಲಿ ರಾಜ್ಯಗೃಹದಲ್ಲಿ ವರ್ಷ ಕಾಲದಲ್ಲಿ 500 ಭಿಕ್ಷುಕ ಸಂಗೀತಿ ಸಭೆಯಲ್ಲಿ ಸ್ಥವಿರವಾದ ಥೇರವಾದ ದಂತೆ ಸೂತ್ರ ಬುದ್ಧನ ಉಪದೇಶಗಳನ್ನೆಲ್ಲ ಒಟ್ಟಿಗೆ ಗಾನ ಮಾಡಿದರಂತೆ. ಉಪಾಲಿಯು ವಿನಯ ಭಿಕ್ಷುಗಳ ನಿಯಮ ನೋಡ. ಅವರ ಉಪಾಲಿ ಅನ್ನೋನು ಭಿಕ್ಷುಕ, ಬೌದ್ಧ ಸನ್ಯಾಸಿ. ವಿನಯವನ್ನು ಆನಂದನು ಸಾಮಾನ್ಯ ಧರ್ಮವನ್ನು ಉಪದೇಶಿಸಿದರಂತೆ. 500 ಭಿಕ್ಷುಕಗಳು ಸಂಗೀತಿ ಸಭೆಯಲ್ಲಿ ಸ್ಥವಿರವಾದ ಥೇರವಾದ ಅಂತ ಕರೀತಾರೆ ದಂತೆ ಸೂತ್ರ ಬುದ್ಧನ ಉಪದೇಶಗಳನ್ನೆಲ್ಲ ಒಟ್ಟಿಗೆ ಗಾನ ಮಾಡಿದಂತೆ. ಅದ್ರಾಗ ಉಪಾಲಿಯು ವಿನಯ ಭಿಕ್ಷುಗಳ ನಿಯಮ. ಇವಾಗ ಕೆಲವೊಂದು ವಿನಯ ಭಿಕ್ಷುಗಳ ನಿಯಮ, ಆನಂದ ಸಾಮಾನ್ಯ ಧರ್ಮವನ್ನು ಉಪದೇಶಿಸಿದಂತೆ. ಈಗ ಬೇರೆ ಬೇರೆ ಈ ಸಂಗೀತಿಯು ಆದ 100 ವರ್ಷಗಳ ಮೇಲೆ ವೈಶಾಲಿಯಲ್ಲಿ ಮತ್ತೊಂದು ಸಭೆ ನಡೆಯಿತು. ಅಲ್ಲಿ ವಿನಯಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಚರ್ಚಿಸಿ ನಿರ್ಣಯಿಸಿದರಂತೆ. ಆದರೆ ಕೆಲವರು ಅಲ್ಲಿ ಆದ ನಿರ್ಣಯಗಳನ್ನು ಒಪ್ಪದೆ ಮಹಾಸಂಗೀತಿ ಎಂಬ ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸಿ ಬುದ್ಧನ ಉಪದೇಶಗಳ ವ್ಯವಸ್ಥೆಯನ್ನು ಮಾಡಿಕೊಂಡರು. ಇದರ ಫಲವಾಗಿ ಬೌದ್ಧ ಭಿಕ್ಷುಗಳು 2 ಬೇರೆ ಬೇರೆಯ ನಿಕಾಯ ಸಂಪ್ರದಾಯಗಳಾಗಿ ಒಡೆದುಕೊಂಡರು. ನೋಡಿ, ಎಲ್ಲಿ ಹೋದ್ರೂ ಇದು ವಿರೋಧ. ಭಾಷೆ ಪರಿವರ್ತನ ಹೊಂದಿದ್ದಕ್ಕೆ ಬೇರೆ 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 ರೂಪಗಳನ್ನು ವೇದಾಂತದ ಮೇಲೂ ಅದರ ಪ್ರಭಾವ ಆಗಿಬಿಡ್ತು. ಭಾಷೆಗಳ ಬಗ್ಗೆ ಅದಂಗ. ಅದಕ್ಕೆ ಮೂಲ ಸಂಸ್ಕೃತ ಸನಾತನ ಕಾಲದಿಂದನೂ ಅದು ಚೇಂಜ್ ಆಗೋಂಗಿಲ್ಲ. ಆ ಭಾಷೆ ಪರಿಣಾಮ ಆಗೋದೇ ಇಲ್ಲ, ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ರಾಗ ಸುಲಭ ಸಂಸ್ಕೃತ, ವೈದಿಕ ಸಂಸ್ಕೃತ ಅಂತ ಹಿಂಗ ಆಗೋದೇ ಇಲ್ಲ. ಏನ್ ಮಾಡಿದ್ರು ಅದೇ ಸೂತ್ರಗಳನ್ನು ಅನುಸರಿಸಿಕೊಂಡೇ ಕಲಿಬೇಕು. ಬೇರೆ ಸೂತ್ರಗಳು ಬರುವುದಿಲ್ಲ. ಹಂಗ ನೇಮನ ಮಾಡಿ ಇಟ್ಬಿಟ್ಟಾರ ಅವರು. ಅದಕ್ಕೆ
ಇದರಲ್ಲಿ ಪ್ರಾಚೀನ ಮತವನ್ನೇ ಪಟ್ಟು ಹಿಡಿದು ಹಂಚಿಕೊಂಡಿರುವವರು ಸ್ಥವಿರರೆಂದು, ಹೊಸ ಕೆಲವು ನಿಯಮಗಳನ್ನು ಆಚರಣೆಗೆ ತಂದವರು ಸಂಘಿಕರೆಂದು ಪ್ರಸಿದ್ಧರಾದರು. ಈ ಎರಡೂ ಶಾಖೆಗಳು ಉಪಶಾಖೆಗಳಿಗಾಗಿ ಒಡೆದುಕೊಂಡು ಕೊನೆಗೆ ಬೌದ್ಧರಲ್ಲಿ ಒಟ್ಟು 18 ನಿಕಾಯಗಳಾದವು. 1, 2, 18 ಮತಗಳಾದವು. ನಿಕಾಯಗಳನ್ನು ಮತಗಳು. ಈ ನಿಕಾಯಗಳು ಯಾವ ಎಂಬ ಬಗ್ಗೆ ಮತಭೇದವಿರುತ್ತದೆ. ಕ್ರಿಸ್ತ ಶಕ 4-5ನೇ ಶತಮಾನದಲ್ಲಿ ಭಾರತದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಈ ಎಲ್ಲಾ ನಿಕಾಯದವರು ಇರುತ್ತಿದ್ದರು. 18 ಮತದವರು 4-5ನೇ ಶತಮಾನದೊಳಗೆ ಇದ್ದರು. ಇವರಲ್ಲಿ ದಕ್ಷಿಣ ಭಾರತದಲ್ಲಿ ಸಮ್ಮಿತಿಯ ಮತ್ತು ಚೈತನ್ಯವಾದಿಗಳು, ಎಲ್ಲೇ ದಕ್ಷಿಣ ಭಾಗದವರು ಅಂದ್ರೆ ನಮ್ಮಲ್ಲಿ ದಕ್ಷಿಣ ಭಾರತದೊಳಗೆ. ಶಿವಮೊಗ್ಗದಲ್ಲಿ ಸ್ಥವಿರವಾದಿಗಳು, ಉತ್ತರ ಭಾರತದಲ್ಲಿ ಸರ್ವಾಸ್ತಿತ್ವವಾದಿಗಳು ಪ್ರಧಾನರಾಗಿದ್ದರು. ಈ 4 ವಾದಿಗಳು. ಈ 18 ನಿಕಾಯಗಳಲ್ಲಿಯೂ ಸೂತ್ರ, ವಿನಯ ಮತ್ತು ಅಭಿಧರ್ಮ ಎಂಬ 3 ಪಿಟಕಗಳು ಇದ್ದವು. ಆದರೆ ಈಗ ನಿಕಾಯಗಳೂ ಇಲ್ಲ, ಅವರ ಪಿಟಕಗಳೂ ಇಲ್ಲ, ಲುಪ್ತವಾಗಿರುತ್ತವೆ. ಆದರೆ ಮಹಾಸಾಂಘಿಕ, ಸರ್ವಾಸ್ತಿತ್ವವಾದಿ ಮತ್ತು ಏಕಾದ ಇವರ ಗ್ರಂಥಗಳು ಚೀನ್ ಮತ್ತು ತಿಬ್ಬತ ಭಾಷೆಗಳಲ್ಲಿ ಅನುವಾದವಾಗಿ ಈಗಲೂ ಇರುತ್ತವೆ ಎಂದು ಹೇಳುತ್ತಾರೆ. ಇದರೊಳಗೆ ಅತ್ಯಂತ ವಾಮಾಚಾರ ಬಹಳ ಇದ್ರಾಗ. ಅದ್ ಹ್ಯಾಂಗ ಬೌದ್ಧನ ಕಾಲದೊಳಗೆ ಹೆಂಗ ಉತ್ಪತ್ತಿ ಆತೋ ಏನಾತೋ, ಭಾರಿ ವಾಮಾಚಾರ, ಸಾಮಾನ್ಯ ಅಲ್ಲ. ಅದಕ್ಕೆ ಅದು ಪ್ರಬಲ ಆಗಕ್ಕ ಕಾರಣ ಅಂತಹದ್ದ. ಅದು ಬಹಳ ಪ್ರಚಾರಕ್ಕೆ ಬಂದ್ಬಿಡ್ತದ ಬೌದ್ಧಿಸಮ್. ಆಮೇಲೆ ಅದನ್ನ ವಾಮಾಚಾರ ಕಲಿತು ಆ ಭಾಷೆಯೊಳಗೆ ಆಗದ. ಪಾಲಿ ಭಾಷೆಗಳಿರುವಂತದ್ದೆಲ್ಲ ಇಲ್ಲಿ ತಿಬ್ಬತ ಭಾಷೆಗಳಲ್ಲಿ ಅಂತ ಬರೆದ ನೋಡ್ರಿ. ತಿಬ್ಬತದೊಳಗ ಇರುವಂತ ವಾಮಾಚಾರ ಮತ್ತೊಂದು ಇದರೊಳಗಿಲ್ಲ. ಅತ್ಯಂತ ಪ್ರಾಚೀನ ಭಾಷೆ ಅದು. ಅದನ್ನ ಅನುವಾದ ಮಾಡ್ತಾರೆ ಇವರು. ಈಗಲೂ ಇರುತ್ತವೆ ಎಂದು ಹೇಳುತ್ತಾರೆ. ಆದರೆ ಅತ್ಯಂತ ವಾಮಾಚಾರ, ಪವಾಡ, ಅದು ಇದು. ಮತ್ತೆ ಇವು ಒಪ್ಕೊಂಡಿಲ್ಲ. ಯಾರು? ಬುದ್ಧನೂ ಒಪ್ಕೊಂಡಿಲ್ಲ ಅದನ್ನ. ಪವಾಡಗಳನ್ನಾಗಲಿ ಈ ವಾಮಾಚಾರ ಆಗಲಿ ಅವನ ಸತ್ತಲೆ ಕೆಳಗಿರು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಇವು ಅತ್ಯಂತ ಪ್ರಚಾರ 4 ಮತ್ತು 5ನೇ ಶತಮಾನದೊಳಗೆ ಅತ್ಯಂತ ಪ್ರಚಾರಗೊಳ್ಳಿಕ್ಕೆ ಕಾರಣ ಅದೇ ಕಾರಣ. ಈ 18 ಮತದವರು ವಾಮಾಚಾರಿಗಳ. ಇಲ್ಲಿ ಮೊದಲನೆಯ ಸಂಗೀತದಲ್ಲಿ ತ್ರಿಪಿಟಕಗಳನ್ನು ಗಾನ ಮಾಡಿದ್ದಲ್ಲದೆ ಈ 3 ಪಿಟಕಗಳ ಮೇಲೂ ವಿಭಾಷಾ ಎಂಬ ಹೆಸರಿನ ಭಾಷೆಗಳನ್ನು ಬರೆಯಿಸಲಾಯಿತು. ಈ ಕಾರಣದಿಂದ ಸರ್ವಾಸ್ತಿತ್ವವಾದಿಗಳಿಗೆ ವೈಭಾಷಿಕರೆಂಬ ಹೆಸರು ಬಂದಿತು. ಸ್ಥವಿರವಾದಿಗಳ ವಿನಯ ಪಿಟಕವು ಅಶೋಕನ ಕಾಲಕ್ಕೆ ಪಾಟಲಿಪುತ್ರದಲ್ಲಿ ಸಭೆಯು ಸೇರಿದ ಬಳಿಕ ಅಶೋಕ ಚಕ್ರವರ್ತಿಯ ಪುತ್ರ ಮಹೇಂದ್ರ ಮತ್ತು ಪುತ್ರಿ ಸಂಘಮಿತ್ರ ಇವರ ಮೂಲಕವಾಗಿ ಶಿವಮೊಗ್ಗಕ್ಕೆ ಬಂದಿತು. ಶಿವಮೊಗ್ಗಕ್ಕೆ ಬಂದದ್ದು ಇವರ ಮೂಲಕನ. ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮದ ಅನುಯಾಯಿ ಆಶ್ರಯ ಕೊಟ್ಟಿದ್ದ. ಆಗಿನಿಂದ ಇಲ್ಲಿಯವರೆಗೆ ಶಿವಮೊಗ್ಗವು ಸ್ಥವಿರ ಅಂದ್ರೆ ಥೇರವಾದದ ಕೇಂದ್ರವಾಗಿರುತ್ತದೆ. ಪೂರ್ವಿಕರು ಅಂದ್ರೆ ಬುದ್ಧಂದು ಅವರು ಮೊದಲಿನ ಆಚಾರ ವಿಚಾರಗಳನ್ನು ಇಟ್ಕೊಂಡು ಬಂದಾರ ಅಂತ ಹೇಳ್ತಾರೆ. ಈ ಪಿಟಕದ ಮೇಲಿನ ಅಟ್ಟಕಥಾ ಎಂಬ ಟೀಕೆಗಳು ಇಂದಿನ ಶಿವಮೊಗ್ಗ ಭಾಷೆಯಲ್ಲಿದ್ದದ್ದು. ಕ್ರಿಸ್ತ 5ನೇ ಶತಮಾನದಲ್ಲಿ ಬುದ್ಧಿಘೋಷನೆಂಬ ಆಚಾರ್ಯನು ಪಾಲಿ ಭಾಷೆಗೆ ಮಾಡಿದ ಅನುವಾದವು ಪ್ರಚುರವಾದ ಮೇಲೆ ಲುಪ್ತವಾಯಿತು. ಶಿವಮೊಗ್ಗಕ್ಕೆ ಬಂದ ಮೇಲೆ ತ್ರಿಪಿಟಕವನ್ನು 400 ವರ್ಷಗಳವರೆಗೆ ಕಂಠಪಾಠದಿಂದಲೇ ರಕ್ಷಿಸಿಕೊಂಡು ಬರಲಾಗಿತ್ತು.
ನೋಡೋದಕ್ಕೂ ಲಿಪಿ ಇರಲಿಲ್ಲ. ಕಂಠ ಪಾಠದ ಮೇಲೆ ನಾವು ಹೇಳ್ಕೊಂಡು ಬಂದಿದ್ರು. ಒಟ್ಟಗಾಮಿನಿ ಎಂಬ ರಾಜನ ಕಾಲಕ್ಕೆ ಅವುಗಳನ್ನು ಲಿಪಿಯಲ್ಲಿ ಬರೆದಿಟ್ಟರಂತೆ. ಈವರೆಗೆ ಕಂಠಪಾಠವಾಗಿ ಬಂದಿದ್ದರ ಪರಿಣಾಮವಾಗಿ ಮೂಲ ಮಾರ್ಗದಿ ಭಾಷೆಯು ಉಚ್ಚಾರಣೆಯು ಮಾರ್ಪಟ್ಟು ಈಗಿನ ಪಾಲಿ ತ್ರಿಪಟಕವು ಪ್ರಾಚೀನ ಗುಜರಾತಿಯನ್ನು ಹೋಲುವ ಭಾಷೆಯಲ್ಲಿದೆ ಎಂದು ಹೇಳುತ್ತಾರೆ. ಇದುವರೆಗಿನ ಐತಿಹಾಸಿಕ ವಿವರಣೆಯಿಂದ ತಿಳಿಯಬೇಕಾದದ್ದು ಏನೆಂದರೆ, ಬುದ್ಧನ ಮೂಲೋಪದೇಶವು ಇಂಥದ್ದೆಂದು ತಿಳಿಯುವುದಕ್ಕೆ ನಮಗೆ ನಂಬಲರ್ಹವಾದ ಪ್ರಮಾಣವು ಪಾಲಿ ತ್ರಿಪಿಟಕಗಳಿಗಿಂತ ಹೆಚ್ಚಿನದು ಯಾವುದೂ ಇರುವುದಿಲ್ಲ. ಅವುಗಳಲ್ಲಿ ಖೇದಾವಾದಿಗಳು ಹೆಚ್ಚು ಕಡಿಮೆ ಮಾಡಿರುತ್ತಾರೆಂದು ಶೋಧಕರು ಹೇಳುತ್ತಾರಾದರೂ ಸದ್ಯಕ್ಕೆ ನಾವು ಅವನ್ನೇ ಪ್ರಾಚೀನತಮವಾದ ಪ್ರಮಾಣವೆಂದು ಹಿಡಿಯಬೇಕು ಅಂತ ಹೇಳ್ತಾರೆ. ಇನ್ನ ಬುದ್ಧನ ವಿಚಾರಕ್ಕೆ ಇನ್ನ ಅವನ ವಿಷಯ ಏನಿತ್ತು ಅನ್ನುವಂಥದ್ದು ಇನ್ನು ವಿಷಯಗಳ ಪ್ರವೇಶ ಆಗ್ತತಿ. ಆ ವಿಚಾರವನ್ನು ನಾಳೆ ನಿಮಿಷ ನೋಡೋಣ ಅಂತೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ತಲುಪಿಸಿ ಇವತ್ತಿನ ಉಪನ್ಯಾಸಕ್ಕೆ ವಿದಾಯ ಹೇಳ್ತೇನೆ. ಹರಿ ಓಂ ತತ್ಸತ್.